ಗೈಸ್ ಏನು ಗೊತ್ತಾ, ಇಂಜಿನಿಯರಿಂಗ್ ಅಂದರೆ ಬರೀ ಅದೊಂದು ಸಬ್ಜೆಕ್ಟ್ ಅಲ್ಲ, ಅದೊಂದು ಸರ್ವೈವಲ್ ಗೇಮು. ನಾವೇನಾದ್ರು ಒಂದ್ಸಲ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ 4 ವರ್ಷದ ಫಾಸ್ಟ್ ಫಾರ್ವರ್ಡ್ ಬಟನ್ನ ಪ್ರೆಸ್ ಮಾಡ್ಕೊಂಡೇ ನಾವು ಬಂದಿರ್ತೀವಿ. ನಮಗೆ ನೋಟ್ಸ್ ಬೇಡ, ನಿದ್ದೆ ಬೇಡ, ಮೈಂಡ್ ಪೀಸ್ ಬೇಡ. ಅದು ಇಂಟರ್ನಲ್ಸ್ ಮತ್ತು ಎಕ್ಸ್ಟರ್ನಲ್ಸ್ ಮಾತ್ರ ಕಂಪಲ್ಸರಿಯಾಗಿ ಬೇಕೇ ಬೇಕು. ನಾವು ಕ್ಲಾಸ್ಗೆ ಹೋಗೋದು ಅಟೆಂಡೆನ್ಸ್ಗೋಸ್ಕರ, ಲ್ಯಾಬ್ಗೆ ಹೋಗೋದು ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕಂತೂ ಅಲ್ಲ, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋಕ್ಕೆ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ, ಟೈಮ್ ಟೇಬಲ್ಲು ತುಂಬ ಸಿಂಪಲ್. ಮಾರ್ನಿಂಗ್ ಅಲಾರಮ್ ಸ್ನೂಸ್ ಇರುತ್ತೆ, ಆಫ್ಟರ್ನೂನ್ ಲಂಚ್ ಲೂಸ್ ಇರುತ್ತೆ, ಈವ್ನಿಂಗ್ ಬೈಕ್ ರೈಡ್ ಕ್ರೂಸ್ ಇರುತ್ತೆ, ನೈಟ್ ಸ್ಟಡಿ ಮಾತ್ರ ಎಕ್ಸ್ಕ್ಯೂಸ್ ಇರುತ್ತೆ. ನಮ್ಮ ಇಂಜಿನಿಯರ್ಸ್ದು ಒಂದು ಟ್ಯಾಲೆಂಟ್ ಏನಂದರೆ, ನಮ್ದು ಎಷ್ಟೇ ಕಷ್ಟದ ಸಬ್ಜೆಕ್ಟ್ ಇದ್ರೂ ನಾವು ತಿಂಗಳಾನ್ಗಟ್ಲೆ ಕೂತ್ಕೊಂಡು ಓದೋದೇ ಇಲ್ಲ. ನಾವು ಓದೋದೇ ಎಕ್ಸಾಮ್ ಹಿಂದಿನ ದಿನ ಒಂದು ರಾತ್ರಿ ಕೂತ್ಕೊಂಡು ಓದಿ ಅದನ್ನ ಪಾಸ್ ಮಾಡ್ತೀವಿ. ಅದಾದಮೇಲೆ ಮೆಕ್ಯಾನಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ECE, AML ಯಾವ್ದಾದ್ರು ಬ್ರಾಂಚ್ ಆಗಿರಲಿ, ಎಲ್ಲ ಬ್ರಾಂಚ್ಗಳಲ್ಲೂ ಒಂದೇ ಪ್ರಾಬ್ಲಮ್, ಬ್ರೋ ಪ್ಲೇಸ್ಮೆಂಟ್ ಆಯಿತಾ ಅಂತ. ಬಟ್ ಆನ್ ಅ ಸೀರಿಯಸ್ ನೋಟ್, ನಿಜ ಹೇಳಬೇಕಂದ್ರೆ ಬೀಯಿಂಗ್ ಎ ಇಂಜಿನಿಯರ್ಸ್ ಏನೇ ಕಷ್ಟ ಬಂದ್ರೂ ಅದಕ್ಕೆ ಸೊಲ್ಯೂಷನ್ ಹುಡುಕ್ತೀವಿ. ಎಷ್ಟು ಸಲ ಫೇಲ್ ಆದ್ರೂ ಟ್ರೈ ಮಾಡ್ತಾನೆ ಇರ್ತೀವಿ. ಅಕಸ್ಮಾತ್ ಅದೇನಾದ್ರು ಆಗಲಿಲ್ಲ ಅಂದರೆ ನಮ್ಮ ಕ್ರಿಯೇಟಿವಿಟಿ, ಜುಗಾಡ್ ಐಡಿಯಾ ಯೂಸ್ ಮಾಡಿಕೊಂಡು ಅದು ಎಂಥದೇ ಪ್ರಾಬ್ಲಮ್ ಇದ್ರೂ ಅದನ್ನ ಕ್ಲಾರಿಫೈ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ಎಲ್ರಿಗೂ ಎ ವೆರಿ ಹ್ಯಾಪಿ ಇಂಜಿನಿಯರ್ಸ್ ಡೇ.